ಒಳಗೆ ದಯವಿಟ್ಟು ಹೋಗ್ಬಿಟ್ರೆ ಪ್ಯಾಂಟ್ ಹಾಕೊಂಡು ಹೋಗ್ತಾರಣ್ಣ ಇವರು. ಶ್ರೀರಾಮ ತೀರ್ಥರು. ಶ್ರೀರಾಮ ತೀರ್ಥರು ಯಾವುದು ಇದು? ಇದು ಇವರು ಪದ್ಮನಾಭ ತೀರ್ಥರು. ಒಂದು ನಿಮಿಷ ಆಯ್ತಲ್ಲ ಹೋದಾಗ ಗೊತ್ತ. ಇದೆಲ್ಲ ಬಂದು ನೋಡಪ್ಪ, ಇದು ನೋಡೋ ಇದು ವ್ಯಾಸ ತೀರ್ಥರದು. ಇದು ಸೆಂಟ್ರದ ಇದು ಇಲ್ಲ ಸೆಂಟ್ರದ ಕೂತಾರ ಹೇಳಲ್ಲ. ವಿಡಿಯೋ ಚಲೋ ಬರ್ತದೆ, ಫೋಟೋನೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾ ಸ್ವಲ್ಪ ಸರ್ತಿ. ಯಾರು ಇಲ್ಲದ ವಿಡಿಯೋದಾಗ ಗೊತ್ತಾಗಲ್ಲ ಅದು. ಬ್ಯಾಡಮ್ಮ ಈಗ ಸ್ವಲ್ಪ ಏನು ಮಾತಾಡ್ತೀನಿ ಏನು ಹೊಸದಾಗಿ ಏನು ಕೇಳ್ತವ ನೀನು. ಹೇಳ್ತೀನಿ ಇಲ್ಲಿ ಬೋರ್ಡ್ ಇಟ್ಟಿರ್ತಾರೆ ಅಲ್ಲಿ. ಏನು ಸರ? ಎಸ್ ಹಾಂ ಸರ್. ಜೀವನ್ ಸಮಾಧಿ ಮಾಡ್ತಾರಲ್ರಿ? ಇಲ್ಲ ಸರ್, ಜೀವಂತ ಇಲ್ಲ ಸರ್. ಜೀವಂತ ಇದ್ದದ್ದು ರಾಮಸ್ವಾಮಿ ಬಿಡ್ರಿ, ಆಮೇಲೆ ವಾದರಾಜ ಅದು. ಇನ್ನೊಬ್ರು ಸಾಂಗ್ಲಿ ಒಳಗೆ ಸತ್ಯವ್ರತ ತೀರ್ಥರು ಅಷ್ಟೇ ರೀ. ಇಲ್ಲ, ಅದು ವಿಷ್ಣುಪಾದ ಸೇರಿದ ಮೇಲೆ ನಂಬಲ್ಲಿ ಅಲ್ಲ ಸರ. ಈಗ ದೇಹಾಲಸ್ಯ ಆದಾಗ ಸರ ಯಾವುದೋ ಒಂದು ನದಿ ತೀರಕ್ಕೆ ಬಂದು ಉದಾಹರಣೆಗಳೇ ಭಾಳ ಹೊಸ ಸರ. ಹೆಂಗೆ ಸರ್? ಅಲ್ಲ ಸರ್, ಹಾಂ, ಈಗ ಅವ್ರನ್ನ ಇದು ಮಾಡಿದ್ದು ಇಲ್ಲೇ ಸರ್. ಫಸ್ಟ್ ಹೇಳ್ತಾನಲ್ಲ ಸರ್, ನಮ್ಮ ಮಧ್ವಾಚಾರ್ಯದ ಇದಾದ ನಂತರ ಸರ್ವಜ್ಞ ಪೀಠ ಕೂತಾರೆ ಪದ್ಮನಾಭ ತೀರ್ಥ ಸರ. ಇಲ್ಲಿಂದೇ ಹಾಂ ಸರ್, 4 ಮಂದಿ ಶಿಷ್ಯಂದ್ರೆ ಫಸ್ಟ್ ಪದ್ಮನಾಭ ತೀರ್ಥರಲ್ಲ ಸರ ಅವ್ರದ್ದು. ಇಲ್ಲೇ ಸರ್, ಇಲ್ಲಿಂದೇ ಅದು ಬೃಂದಾವನ ಸಂಸ್ಕೃತಿ ಸರ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ ಸರ್. ಅದಾದ್ಮೇಲೆ ಮತ್ತೆ ಭಾಳ ದಿವಸ ಆಯ್ತು ಮಾಡಿಲ್ಲ ಅಲ್ಲ ಇಲ್ಲಿ. ಇಲ್ಲ ಸರ್, ಇತ್ತೀಚೆಗೆ ಅಂದ್ರೆ ಬಹುಶಃ ಅದು ನಮ್ಮ ಯಾರು ಗೋವಿಂದ ಒಡೆಯರ್ದೇ ಅವ್ರದ್ದೇ ಬಿಡಿ ಸನ್ಯಾಸಿಗಳು ಸರ್. ಯಾವುದೇ ಸರ್ವಜ್ಞ ಪೀಠಕ್ಕಿಲ್ಲ ಸರ್. ಇವು ಎಲ್ಲ ಪೀಠಕ್ಕೆ ಇದ್ದರು ಸರ್, ಮನೆಯರು ಸರ್. ನಮ್ಮ ಪರಮಹಂಸ ಅಂತೀವಲ್ಲ ಸರ್ ನಾವು, ರಾಯರ ಮಠ, ವ್ಯಾಸರಾಯರ ಮಠ, ಉತ್ತರಾದಿ ಮಠ ಸರ. ಇಲ್ಲ ಸರ್, ಇದು ಅವು ಹಳಿವು ಕತಿ ಕೇಳಕತ್ತಾರ ಮೈ ಜುಮ್ ಅಂತ ಸರ್. ಈಗ ರಾಘವಸ್ವಾಮಿಗಳ ಗುರುಗಳದ ಅಂತ ಅಂದ್ಕೊಳ್ಳಿ ನಮ್ಗೆ ಒಂಥರ ಏನೋ ಇದು ಹಂಗೈತ್ರಿ ಅದು. ಯಾಕಂದ್ರೆ ಅವರು ಹ್ಞೂ ರೀ, ಅವರೇ ಅಲ್ರಿ. ಮತ್ತೆ ಸನ್ಯಾಸ ದೀಕ್ಷೆ ಕೊಟ್ಟು ನಮ್ಗೆ ಇಷ್ಟೆಲ್ಲ ನಮ್ಗೆ ಲೋಕ ಉದ್ಧಾರ ಮಾಡ್ಲಿಕ್ಕೆ ಕಳಿಸಿ ಕೊಟ್ಟಿರಲ್ಲ ಸರ್ ಸುಧೀಂದ್ರ ತೀರ್ಥರು. ಮತ್ತೆ ಇನ್ನೇನು ಸರ್? ಹ್ಞೂ ರೀ. ಮತ್ತೆ ಅವ್ರ ಗುರುಗಳಂದ್ಮೇಲೆ ಸ್ವಲ್ಪ ಕಿರಿಕಿರಿ ನಡೆದ ಸರ್, ಪ್ರಾಬ್ಲಮ್ಸ್ ನಡೆದ. ಅದು ದೊಡ್ಡ ಲೆವೆಲ್ನ ಸಾಲ್ವ್ ಮಾಡ್ಕೊಲಾಗ್ಯಾರ, ಉಲ್ಟಾ ಕ್ಲಿಷ್ಟ ಮಾಡಕತ್ತಾರೆ ಸರ್. ಮತ್ತೆ ಎಷ್ಟದ ಯಾವ ಸರ್? ರಘುವರೇ ತೀರ್ಥರು ಒಂದಕ್ಕೆ ಹಾಕ್ಯಾರ. ಹಾಂ ಹಾಂ, ಯಾವುದು ಇಲ್ಲ ಸರ್, ಅದೇ ಕಾಂಟ್ರವರ್ಸಿ ಅದ ಸರ್. ಅದು ನಮ್ಮ ಮಠದವರು ರಘುವರೇ ತೀರ್ಥರು ಅಂತಂತಾರೆ ಸರ್. ರಾಯರ ಮಠದವರು ಟೀಕಾ ರಾಯರ ಬೃಂದಾವನ ಅಂತಂತಾರೆ ಸರ್. ಹಿಂಗಾಗಿ ಅದು ಇನ್ನೂ ಚರ್ಚೆ, ಅದು ಗೋಷ್ಠಿ, ವಾದ ವಿವಾದ ಇನ್ನೂ ಭಾಳ ನಡೆದ ಸರ್. ಅದಕ್ಕೆ ಇದು ಜೀರ್ಣೋದ್ಧಾರ ಹಾಂ ಸರ್. ಹಾಂ, ಅದು ಕಾಂಟ್ರವರ್ಸಿ ಆಗಿಬಿಟ್ಟು ಸರ್. ಈ ಪೂರ್ತಿ ಎಷ್ಟು ವೈಮನಸ್ಸು ಬಂದಂದ್ರೆ ಸರ್, ಎದುರು ಬದ್ರ ಬಂದರೆ ಬಿಡಿಗೆ ತೊಗೊಂಡು ಹೊಡೆದಾಡೋ ಸ್ಟೇಜಿಗೆ ಬಂದ ಸರ್. ಸರ್ ಅದಲ್ಲ, ನಮ್ಮ ಗುರುಗಳು ನೀವು ವೃಂದಾವನ ಮುಟ್ಟು ಮಾಡ್ತಾರ. ಹೌದು, ಸ್ಟೇಜ್ ಮಟ್ಟ ಬಂದು. ಹೌದು, ಹಂಗೆ ಅದ ರೀ. ಈಗ ಅದು ಮತ್ತು ಇದು ಪದ್ಮನಾಭ ತೀರ್ಥದ ಬಗ್ಗೆ ಅದನ್ನು ಆರಾಧನೆ ಸರ್ 1.5 ಅಲ್ಲಿ ಹಂಪಿ ಒಳಗೆ ನೆರವೇರ್ತಿರೋದು. ಹೌದು, ಕರೆಕ್ಟ್. ಹಂಗೆ ಸರ್, ಅದೇನು ತಪ್ಪೇ ಅದ ಲೆಕ್ಕ. ಅದು ಒಂದು ಸ್ವಲ್ಪ ಚಾಲನೆ ತಪ್ಪು ಭಾಳನೆ ತಪ್ಪು ಅಂತಾರಲ್ಲ ಹಂಗೆ.